ಅದ್ಭುತವಾದ ವಿದ್ಯೆ, ಒಳ್ಳೆಯ ಜ್ಞಾನ, ಒಳ್ಳೆಯ ರೂಪ ಇದ್ದರೂ ಸಹ ಯಾವ ಕಾರಣದಿಂದ ಮದುವೆ ವಿಳಂಬ ಆಗುತ್ತೆ? ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ಶನಿ ಇದ್ದಾನ ಅನ್ನೋದನ್ನ ನೀವು ಕೂಲಂಕುಷವಾಗಿ ನೀವು ನೋಡಿಸ್ಕೊಳ್ಳಬೇಕಾಗತ್ತೆ. ಅದರಲ್ಲಿ 7 ವರ್ಷಗಳ ಕಾಲ ಅವನು ಗುರುಬಲವನ್ನ ಕೊಡ್ತಾನೆ. ಇನ್ನು 5 ವರ್ಷ ಗುರುಬಲ ಇರೋದಿಲ್ಲ. ಎಂಥ ಪ್ರಯತ್ನ ಪಟ್ಟರೂ ಬ್ರಹ್ಮ ಕೂಡ ಅದನ್ನ ಬದಲಾಯಿಸಕ್ಕೆ ಆಗೋದಿಲ್ಲ. ಆ 5 ವರ್ಷದಲ್ಲಿ ಮದುವೆ ಆಗೋದಿಲ್ಲ. ನೀವು ಮದುವೆಗೆ ಅಂತ ಹೆಣ್ಮಗುಗೆ ಹುಡುಕಲಿಕ್ಕೆ ಶುರು ಮಾಡಿದಾಗ ಇನ್ನು ಮುಂದಿನ 5-7 ವರ್ಷ ಗುರುಬಲ ಇಲ್ಲ ಅಂದ್ರೆ ಏನು ಮಾಡ್ತೀರಿ? ಅವ್ರ ಹತ್ರ ಜಾತಕನೇ ಇಲ್ಲಪ್ಪ, ಅವ್ರೇನು ಮಾಡಬೇಕು? ಅವರ ಸ್ವಭಾವದಿಂದ ಮತ್ತು ಅವರ ಜೀವನದಲ್ಲಿ ಆದಂತಹ ಘಟನೆಗಳ ಮೂಲಕದಿಂದ ನಾವು ಲಗ್ನಾದಿಗಳನ್ನು ಪತ್ತೆ ಹಚ್ಚಿ ಅದರ ಪ್ರಕಾರ ನಕ್ಷತ್ರ ರಾಶಿಯನ್ನು ಪತ್ತೆ ಹಚ್ಚಬಹುದು. ಈ ಒಂದು ದೋಷ ಬಹಳ ಜನಕ ಆಗುತ್ತೆ. ಇದನ್ನು ನಾವು ತಪ್ಪಿಸಬಹುದು. ಇದು 2ನೇ ಕಾರಣ. ಕುಜ ದೋಷ ಇದ್ದಂತಹ ಮಕ್ಕಳಿಗೆ ಮದುವೆ ಬಗ್ಗೆ ಏನೋ ಒಂದು ಗಾಬರಿ ಅಥವಾ ಏನೋ ಒಂದು ಅವರ್ಷನ್ ಅಂತ ಹೇಳ್ತೀವಿ ನೋಡಿ, ಅದೆಲ್ಲ ಇರುತ್ತೆ. ನಾನೇ ತುಂಬ ಮೇರು ಅನ್ನೋ ಅಂತ ಮನೋಭಾವ ಇರಬೇಕಾದ್ರೂ ಕೂಡ ಅದು ಜಾತಕದಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತಲ್ವಾ? ವೃಷಭ ಲಗ್ನಕ್ಕೆ ಒಂದು ಸ್ವಭಾವ ಇರುತ್ತೆ. ಈ ರೀತಿ 12 ಲಗ್ನಗಳಿಗೆ 12 ಸ್ವಭಾವ ದೋಷಗಳಿರುತ್ತೆ. ಈ ಮದುವೆ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ಒಂದು ಮನೆಯಲ್ಲಿ ಮದುವೆ ಹೇಗೆ ಅನ್ನೋದನ್ನ ನಾವು ತಿಳಿದುಕೊಳ್ತೇವೆ. ಅಲ್ಲಿ ತೊಂದರೆಗಳಿದ್ರೆ ಆಗ ಮದುವೆಯಲ್ಲಿ ತೊಂದರೆ ಆಗುತ್ತೆ. ನಮಸ್ಕಾರ. ಬಿ ಹ್ಯಾಪಿ ಗೋಲ್ಡ್ ಮತ್ತು ಶುಭಶ್ರೀ ಜ್ಯೋತಿಷಾಲಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ. ನೀವುಗಳು ನೀಡ್ತಾ ಇರ್ತಕ್ಕಂಥ ಒಂದು ಉತ್ತೇಜನ, ಪ್ರೋತ್ಸಾಹ ನಮ್ಮೆಲ್ರಿಗೂ ಭಾಳ ಸಮಾಧಾನ ತಂದಿದೆ. ಅಂದ್ಕೊಳ್ತೀನಿ ನಿಮಗೂ ಆ ಸಮಾಧಾನ, ಆ ಸಂತೋಷ ತಂದಿದೆ ಅಂದ್ಕೊಂಡು ಇವತ್ತು ನಮ್ಮ ಶುಭಶ್ರೀ ಜ್ಯೋತಿಷಾಲಯದಿಂದ ಮತ್ತೊಬ್ಬ ಅತ್ಯಂತ ಜ್ಞಾನವುಳ್ಳ ಜ್ಯೋತಿಷಿಯನ್ನು ನಾನು ಪರಿಚಯ ಮಾಡಿಕೊಳ್ಳೋಕ್ಕೆ ಭಾಳ ಇಷ್ಟಪಡ್ತೀನಿ. ಜ್ಯೋತಿಷಿ ಜ್ಞಾನಶ್ರೀ ಅವರಿಗೆ ನಮ್ಮ ಶುಭಶ್ರೀ ಜ್ಯೋತಿಷಾಲಯದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಅತ್ಯಂತ ಅಂದರೆ ಸರಳವಾಗಿ, ಸುಲಭವಾಗಿ ಮತ್ತು ನಿಮ್ಮ ಅನಿಸಿಕೆಗಳನ್ನು, ನಿಮ್ಮಲ್ಲಿರ್ತಕ್ಕಂಥ ತೊಂದರೆಗಳನ್ನು ನಿವಾರಿಸ್ಲಿಕ್ಕೆ ಬಂದಿರತಕ್ಕಂಥ ಒಬ್ಬ ಜ್ಞಾನವುಳ್ಳ ಜ್ಯೋತಿಷಿ ಜ್ಞಾನಾಕ್ಷಿ. ಅವ್ರನ್ನ ನಾನು ಇವತ್ತಿನ ದಿವಸ ನಮ್ಮ ಶುಭಶ್ರೀಯಿಂದ ಪರಿಚಯ ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಈ ಯೂಟ್ಯೂಬ್ ಚಾನಲಲ್ಲಿ ಏನು ಬೇಕಾದರೂ ಕೇಳಬಹುದು, ನಿಮಗೆ ಅನಿಸಿದ್ದನ್ನು ನೀವು ತಿಳಿಸಬಹುದು ಮತ್ತು ಪರಿಹಾರವನ್ನು ಕೂಡ ನೇರವಾಗಿ ಪಡೆಯಬಹುದು. ನೇರವಾಗಿ ಆಗದಿದ್ದವರು ನೀವು ಫೋನಿನ ಮೂಲಕ ಕೂಡ ಪಡ್ಕೊಬಹುದು ಅಂತೇಳಿ ಇವತ್ತು ನಾನು ಅವ್ರನ್ನ ಜ್ಞಾನಶ್ರೀಯನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಭಾಳಷ್ಟು ಖುಷಿಯಾಗುತ್ತೆ. ಮನುಷ್ಯನಿಗೆ ನಾನಾ ರೀತಿಯ ತೊಂದರೆಗಳು, ನಾನಾ ರೀತಿಯ ದೋಷಗಳಿರುತ್ತೆ. ಅದಕ್ಕೆ ಒಬ್ಬ ವೈದ್ಯರ ಹತ್ರ ಹೋದಾಗ ನಮ್ಮಲ್ಲಿರ್ತಕ್ಕಂಥ ರೋಗಗಳಿಗೆಲ್ಲ ಅವನಲ್ಲಿ, ಆ ವೈದ್ಯನಲ್ಲಿ ಔಷಧಿಗಳಿರುತ್ತೆ, ಚಿಕಿತ್ಸೆಗಳಿರುತ್ತೆ. ಅದೇ ರೀತಿ ಜ್ಯೋತಿಷ್ಯದಲ್ಲೂ ಸಹ ಭಾಳಷ್ಟು ತೊಂದರೆಗಳಿಗೆ ಗಾಬರಿ ಪಡುವಂಥದ್ದೇನೂ ಇಲ್ಲ. ಖಂಡಿತವಾಗಲೂ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇರುತ್ತೆ. ಈ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಜ್ಞಾನಶ್ರೀ ಈಗಾಗಲೇ ನಾನು ನಿಮಗೆ ಪರಿಚಯ ಮಾಡಿದ್ದೇನೆ. ನಿಮ್ಮಲ್ಲಿರ್ತಕ್ಕಂಥ ನೋವುಗಳಿಗೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಒಂದೊಂದೇ ತೊಂದರೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ತಾ ಹೋಗೋಣ. ಜ್ಞಾನಶ್ರೀ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು. ನೋಡಿ ಜ್ಞಾನಶ್ರೀ ಅವರೇ, ಕೆಲವರಿಗೆ ಅದ್ಭುತವಾದ ವಿದ್ಯೆ ಇದೆ. ಉದಾಹರಣೆಗೆ ಒಂದು ಹೆಣ್ಣು ಅಂತ ತಗೊಳ್ಳೋಣ. ಅದ್ಭುತವಾದ ವಿದ್ಯೆ ಇದೆ, ಒಳ್ಳೆ ಉದ್ಯೋಗವೂ ಇದೆ, ಕೈ ತುಂಬ ಸಂಬಳನೂ ಬರ್ತಾ ಇದೆ, ನೋಡೋಕ್ಕೂ ಸುಹೃದ್ರೂಪಿಯಾಗಿದ್ದಾರೆ. ಆದರೆ 32-30 ವರ್ಷ ಆದ್ರೂ ಅವ್ರಿಗೆ ಮದುವೆನೇ ಕೂಡ ಬರ್ತಾ ಇಲ್ಲ, ಕಂಕಣ ಬಲ ಕೂಡ ಬರ್ತಾ ಇಲ್ಲ. ಜೊತೆಗೆ ಭಾಳ ವಿದ್ಯೆ ಕಮ್ಮಿ,
ನೋಡೋಕ್ಕೂ ಸಾಧಾರಣವಾಗಿದ್ದಾರೆ. ಆದರೂ ಸಹ ಅದ್ಭುತವಾದ ವರ ಬಂದು ಬೇಗ 23 ವರ್ಷಕ್ಕೆ ಮದುವೆ ಆಗೋಗಿದೆ. ಈ ರೀತಿ ಪಾಪ ಬೇಕಾದಷ್ಟು ಜನಗಳಿಗೆ ತೊಂದರೆ ಅನುಭವಿಸಿದವರು ಮತ್ತು ಸಂತೋಷ ಪಟ್ಟಿರೋರು ಇಬ್ಬರೂ ಇದ್ದಾರೆ. ನಾನು ನಿಮ್ಮನ್ನು ಕೇಳ್ತೀನಿ ಇವತ್ತು, ಅದ್ಭುತವಾದ ವಿದ್ಯೆ, ಒಳ್ಳೆಯ ಜ್ಞಾನ, ಒಳ್ಳೆಯ ರೂಪ ಇದ್ದರೂ ಸಹ ಯಾವ ಕಾರಣದಿಂದ ಮದುವೆ ವಿಳಂಬ ಆಗುತ್ತೆ? 4 ಕಾರಣಗಳನ್ನು ನಾವು ನೋಡೋಣ. ಮೊದಲನೆಯದಾಗಿ, ಈ ಮದುವೆ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ಒಂದು ಮನೆಯಲ್ಲಿ ಮದುವೆ ಹೇಗೆ ಅನ್ನೋದನ್ನು ನಾವು ತಿಳಿದುಕೊಳ್ತೇವೆ. ಅಲ್ಲಿ ತೊಂದರೆಗಳಿದ್ದರೆ ಆಗ ಮದುವೆಯಲ್ಲಿ ತೊಂದರೆ ಆಗುತ್ತೆ. ಅದನ್ನು ನಾವು ಕೂಲಂಕುಷವಾಗಿ ನೋಡೋಣಂತೆ. ಈಗ ಸಪ್ತಮ ಸ್ಥಾನ 7ನೇ ಮನೆ, ನಿಮ್ಮ ಲಗ್ನದಿಂದ 7ನೇ ಮನೆಯಲ್ಲಿ ಕೆಟ್ಟ ಗ್ರಹಗಳಿತ್ತು ಅಂತಂದರೆ ಆವಾಗ ಮದುವೆಯಲ್ಲಿ ಬಹಳ ತೊಂದರೆ ಆಗುತ್ತೆ. ಅಲ್ಲಿ ಶನಿ ಇದ್ದ ಅಂತಂದರೆ ವಿಳಂಬ, ಅತೀ ವಿಳಂಬ ಆಗುತ್ತೆ ಮದುವೆ. ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ಶನಿ ಇದ್ದಾನ ಅನ್ನೋದನ್ನು ನೀವು ಕೂಲಂಕುಷವಾಗಿ ನೀವು ನೋಡಿಸ್ಕೊಳ್ಳಬೇಕಾಗತ್ತೆ. ಯಾರು ಈಗ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀರಿ ಮತ್ತು ಯಾರಿಗೆ ವಿಳಂಬ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಮೊದಲನೇದಾಗಿ ಹೋಗಿ ನಿಮ್ಮ ಜಾತಕವನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ. ಸಪ್ತಮದಲ್ಲಿ ಶನಿ ಏನಾದರೂ ಇದ್ದರೆ ಪರಿಹಾರಗಳನ್ನು ಮಾಡಬೇಕಾಗತ್ತೆ. ಇನ್ನೊಂದು ಕಾರಣ ಏನು ಅಂತಂದರೆ, ಇದು ಬಹಳ ಮುಖ್ಯವಾದಂತಹ ಕಾರಣ. ಹೆಚ್ಚು ಜ್ಯೋತಿಷಿಗಳು ಇದ್ರ ಬಗ್ಗೆ ಅಷ್ಟೊಂದಾಗಿ ಮಾತಾಡಿರೋದನ್ನು ನಾನು ನೋಡಿಲ್ಲ. ಗುರುಬಲ ಅನ್ನುವಂಥದ್ದು 7 ವರ್ಷಗಳ ಕಾಲ ಇರುತ್ತೆ. ಗುರು ಎಲ್ಲ ಮನೆಗಳನ್ನು ಒಮ್ಮೆ ಸುತ್ತ ಹಾಕಕ್ಕೆ 12 ವರ್ಷ ಬೇಕು. ಅದರಲ್ಲಿ 7 ವರ್ಷಗಳ ಕಾಲ ಅವನು ಗುರುಬಲವನ್ನು ಕೊಡ್ತಾನೆ. ಇನ್ನು 5 ವರ್ಷ ಗುರುಬಲ ಇರೋದಿಲ್ಲ. ಎಂಥ ಪ್ರಯತ್ನ ಪಟ್ಟರೂ ಬ್ರಹ್ಮ ಕೂಡ ಅದನ್ನು ಬದಲಾಯಿಸೋಕ್ಕೆ ಆಗೋದಿಲ್ಲ. ಆ 5 ವರ್ಷದಲ್ಲಿ ಮದುವೆ ಆಗೋದಿಲ್ಲ. ಹೀಗಾಗಿ ಈಗ ನಿಮ್ಮ ಗೋಚಾರ ಫಲದ ಪ್ರಕಾರ ಗುರು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈಗ 8 ವರ್ಷದ ಮಗು ಇದ್ದಾಗಲೇ ನೀವು ತಿಳಿದುಕೊಂಡು ಬಿಡೋದು ವಾಸಿ. ಯಾಕೆಂದರೆ ಇನ್ನು 12 ವರ್ಷ ಆಗೋತ್ತಿಗೆ 20 ವರ್ಷ ಬಂದ್ಬಿಟ್ಟಿರುತ್ತೆ ಆ ಮಗುಗೆ. ನೀವು ಮದುವೆಗೆ ಅಂತ ಹೆಣ್ಣು ಮಗುಗೆ ಹುಡುಕಲಿಕ್ಕೆ ಶುರು ಮಾಡಿದಾಗ ಇನ್ನು ಮುಂದಿನ 5-7 ವರ್ಷ ಗುರುಬಲ ಇಲ್ಲ ಅಂದರೆ ಏನು ಮಾಡ್ತೀರಿ? ಇನ್ನು ಕೆಲವರಿಗೆ 25 ವರ್ಷಕ್ಕೆ ಗುರುಬಲ ಹೋಯಿತು ಅಂದರೆ 31 ವರ್ಷದ ತನಕ ಮದುವೆ ಆಗೋದಿಲ್ಲ. ಹೀಗಾಗಿ ಮೊದಲನೇದಾಗಿ ನೀವು ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ, ಮದುವೆ ಯಾವಾಗ ಆಗುತ್ತೆ, ಎಷ್ಟು ವರ್ಷಕ್ಕೆ ಮದುವೆ ಮಾಡಿ ಬಿಡಬೇಕು ಅನ್ನೋದನ್ನು ತಿಳಿದುಕೊಂಡಾಗ 7 ವರ್ಷ ಗುರುಬಲದಲ್ಲಿ ವೇಸ್ಟ್ ಆಗೋದಿಲ್ಲ ಸಮಯಗಳು. ಬರೋಂತಹ ಪ್ರಪೋಸಲ್ಗಳನ್ನು ನೀವು ಸುಮ್ಮನೆ ಇದು ಬೇಡ ಬೇಗ ಆಯಿತು ಇನ್ನೂ ಚೆನ್ನಾಗಿರೋದು ಬರುತ್ತೆ ಅನ್ನೋ ಭ್ರಮೆಯಲ್ಲಿ ಬಿಟ್ಟುಬಿಡ್ತೇವೆ. ಈ ಒಂದು ದೋಷ ಬಹಳ ಜನಕ್ಕಾಗತ್ತೆ. ಇದನ್ನು ನಾವು ತಪ್ಪಿಸಬಹುದು. ಇದು 2ನೇ ಕಾರಣ. ಇನ್ನು ಮೂರನೇ ಕಾರಣ ಅಂತಂದರೆ ಎಲ್ಲರಿಗೂ ತಿಳಿದೇ ಇದೆ, ಅದು ಮಾಂಗಲ್ಯ ದೋಷ, ಕುಜದೋಷ ಅಂತ ಹೇಳಿಬಿಡ್ತಾರೆ. ಸಪ್ತಮದಲ್ಲಿ ಕುಜ ಇದ್ದ ಅಂತಂದರೆ ಮದುವೆನೇ ಆಗೋದಿಲ್ಲ ಅಥವಾ ಮದುವೆ ಮುರಿದು ಹೋಗುತ್ತೆ, ಮೃತ್ಯು ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಕಳತ್ರಕ್ಕೆ ಮೃತ್ಯು ಅಂತೆಲ್ಲ ಹೇಳ್ತಾರೆ. ಈ ಕುಜದೋಷ ಒಂದು ಜಾತಕದಲ್ಲಿದ್ದರೆ ನಾವು ವಧುವಿನ ಅಥವಾ ವರದ ಜಾತಕದಲ್ಲಿ ಅಷ್ಟೇ ಕುಜದೋಷ ಇದ್ದರೆ ಅಲ್ಲಿಗೆ ಅದು ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಇನ್ನು ಅನೇಕ ಪರಿಹಾರಗಳು ಕುಜದೋಷಕ್ಕೂ ಕೂಡ ಇರುತ್ತೆ. ಆದರೆ ಮದುವೆನೇ ಬೇಡ ಅನ್ನೋಂಥ ಒಂದು ಮನೋಭಾವನೆ ಇರುತ್ತೆ ಮಕ್ಕಳಿಗೆ. ಕುಜದೋಷ ಇದ್ದಂತಹ ಮಕ್ಕಳಿಗೆ ಮದುವೆ ಬಗ್ಗೆ ಏನೋ ಒಂದು ಗಾಬರಿ ಅಥವಾ ಏನೋ ಒಂದು ಅವರ್ಷನ್ ಅಂತ ಹೇಳ್ತೀವಿ ನೋಡಿ, ಅದೆಲ್ಲ ಇರುತ್ತೆ. ಅಥವಾ ನಾನು ಬಹಳ ಸ್ಫುರದ್ರೂಪಿ, ನನಗೆ ಏನೋ ಬಹಳ ಅತ್ಯುತ್ತಮವಾದಂತಹ ಶಕ್ತಿ ಇದೆ, ಇವರು ಯಾರು ನನ್ನ ಸಮ ಅಲ್ಲ ಅನ್ನುವಂತಹ ಒಂದು ಭಾವನೆ ಇರುತ್ತೆ. ಒಳ್ಳೆಯವ್ರನ್ನೆಲ್ಲ ಬಿಟ್ಟು ಬಿಡ್ತಾರೆ. ಆಮೇಲೆ ಹೀಗಾಯ್ತಾ ನನ್ನ ಜೀವನ ಅಂತ ಅಂದ್ಕೊಳ್ಳೋದು ಪ್ರಮೇಯ ಬರುತ್ತೆ. ಹೀಗಾಗಿ ಇದು 3ನೇ ಕಾರಣ. ಕುಜನಿಂದ ತೊಂದರೆ ಆಗುವಂಥದ್ದು ಮದುವೆಗೆ ಇನ್ನೊಂದು 3ನೇ ಕಾರಣ. ಇನ್ನು 4ನೇ ಕಾರಣ ಅಂತಂದರೆ ನಮ್ಮ ಪೂರ್ವ ಕರ್ಮ ಎಷ್ಟಿದೆ ಅದನ್ನು ಯಾವ ರೀತಿಯಲ್ಲಿ ನಾವು ಪರಿಹಾರ ಮಾಡಿಕೊಳ್ಳಬೇಕು. ದೇವಸ್ಥಾನಗಳಿಗೆ ಹೋಗೋದಾಗಲಿ, ಪಾರ್ವತಿ ಪರಿಣಿಯ ಹೋಮ ಮಾಡೋದಾಗಲಿ, ಅದರ ಕಂಕಣ ಕಟ್ಕೊಳ್ಳೋದಾಗಲಿ ಅಥವಾ ಕಲ್ಯಾಣೋತ್ಸವಗಳನ್ನು ಮಾಡೋದು. ಇದರಿಂದ ನಾವು ಜನ್ಮಾಂತರದಿಂದ ಬಂದಂತಹ ತೊಂದರೆಗಳಿಂದ ಕೂಡ ಪರಿಹಾರಗಳನ್ನು ಮಾಡಿಕೊಂಡು, ಮತ್ತು ದ್ವಿಭಾರ್ಯ ಯೋಗ, ದ್ವಿಭರ್ತೃ ಯೋಗ ಇದೆಲ್ಲ ಇರುತ್ತೆ. ಇದೆಲ್ಲ ಏನು ವೃಕ್ಷ ವಿವಾಹ ಅಂತ ಮಾಡ್ತಾರೆ, ಕುಂಭ ವಿವಾಹ ಅಂತೆಲ್ಲ ಮಾಡ್ತಾರೆ. ಇದೆಲ್ಲದನ್ನು ಬಹಳ ಮುಂಚಿತವಾಗಿ ನೋಡ್ಕೊಂಡು ಬಿಟ್ಟರೆ ಅಂತಹ ತಕ್ಕ ಸಮಯಗಳಲ್ಲಿ ಸರಿಯಾದ ಶಾಂತಿಗಳನ್ನು ಜಪಗಳನ್ನು ಮಾಡಿಬಿಟ್ರೆ ಈ ದೋಷಗಳಿಗೆಲ್ಲ ಪರಿಹಾರ ಇದ್ದೇ ಇದೆ. ಇದು ಸೂಚಕ ಅಷ್ಟೇ. ಹಾಗೇ ನಡೆಯಬೇಕು ಅನ್ನೋದನ್ನು ಭಗವಂತ ನಮಗೆ ಕೊಟ್ಟಿಲ್ಲ. ಅವನ ಅನುಗ್ರಹದಿಂದ ನಾವು ಎಲ್ಲವನ್ನು ತಕ್ಕ ಮಟ್ಟಿಗೆ ಬದಲಾಯಿಸಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇದೆ. ಜ್ಯೋತಿಷ್ಯದಿಂದ ನಮ್ಗೆ ಆ ವಿಚಾರಗಳು ಖಂಡಿತ ತಿಳಿಯುತ್ತೆ. ನೋಡಿ ಜ್ಞಾನಶ್ರೀ ಅವರೇ, ಈಗ ನೀವು ಹೇಳಿದ್ರಿ ನಾನು ತುಂಬ ಸುಂದರವಾಗಿದ್ದೀನಿ ಅಂತನೋ, ನಾನು ತುಂಬ ವಿದ್ಯಾವಂತೆ ಅಂತನೋ, ಅವಳ ತಲೆ ಒಳಗೆ ತುಂಬ್ಕೊಂಡ್ಬಿಟ್ಟಿರುತ್ತೆ ಅಂತೀರ. ಅಂದರೆ ಆ ಜಾತಕ ನೋಡಿದಾಗ
ಆಕೆ ಅಂತ ಅಹಂ ಇರೋವಂಥವಳ, ತಲೆಯಲ್ಲಿ ತುಂಬಿಕೊಂಡಿರೋವಂಥವಳ, ಅಥವಾ ತಲೆಯಲ್ಲಿ ತುಂಬಿಕೊಂಡಿರೋಂಥವನ ನಾನೇ ತುಂಬ ಮೇರು ಅನ್ನೋ ಅಂಥ ಮನೋಭಾವ ಇರಬೇಕಾದ್ರೂ ಕೂಡ ಅದು ಜಾತಕದಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತಲ್ವ. ಖಂಡಿತ. ಅದರಿಂದ ನಾನು ಹೇಳೋದು, ಈ ಮದುವೆ ವಿಳಂಬಗಳಿಗೆ ನೀವು ಕೊಟ್ಟಂಥ ಕಾರಣಗಳನ್ನು ಈಗ ನಾನು ಅನ್ನೋದನ್ನು ಕೂಡ ಎಲ್ರಿಗೂ ಯಾಕಿರೋದಿಲ್ಲ, ಆ ಜಾತಕರಿಗೆ ಮಾತ್ರ ಯಾಕಿರುತ್ತೆ ಅನ್ನೋದನ್ನು ನಿಮ್ಮಲ್ಲಿ ಖಂಡಿತ ಬಂದಾಗ ಇದಕ್ಕೆ ನೀವು ಸರಿಯಾದ ಒಂದು ಉತ್ತರ ಕೊಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಎರಡನೇದು, ಇದು ಇರ್ತಕ್ಕಂಥದ್ದು ಅವಳಿಗೆ ಗೊತ್ತಿರಲ್ಲ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು, ಯಾವ ದೋಷ ಅಂತ ಅವಳಿಗೆ ಗೊತ್ತಿರೋದಿಲ್ಲ. ನಾನು ಅನ್ನೋ ಅಹಂ ಬರಬೇಕಾದ್ರೂ ಕೂಡ ಅದಕ್ಕೆ ಜಾತಕ ದೋಷ ಇದ್ದೇ ಇರುತ್ತಲ್ವ. ಅದಕ್ಕೆ ನಿಮ್ಮಲ್ಲಿ ಪರಿಹಾರ ಏನು? ಪರಿಹಾರಗಳನ್ನು ನಾವು ಇಲ್ಲೇ ಸ್ಕ್ರೀನ್ನಲ್ಲೇ ಹೇಳಿಬಿಟ್ರೆ ಎಲ್ಲ ಪರಿಹಾರಗಳು ಸ್ಕ್ರೀನಲ್ಲಿ ಹೇಳೋದಿಲ್ಲ. ಅಂದರೆ ನಿಮ್ಮಲ್ಲಿ ಬಂದಾಗ ನನ್ನ ರೀತಿಯಲ್ಲಿ ಪರಿಹಾರಗಳು ಭಾಳ ಸುಲಭವಾಗಿ, ಯಾಕೆಂದರೆ ಏನಾಗಿದೆ ಅಂತ ಹೇಳಿದ್ರೆ ಜ್ಞಾನಶ್ರೀ ಅವರೇ, ಕೆಲವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಏನು ಬೇಕಾದ್ರೂ ಆಗಲಿ ಅವ್ರು ಹೇಳ್ದಂಗೆ ಕೇಳಿಬಿಡ್ತೀನಿ ಅನ್ನೋ ಮನೋಭಾವ ಕೆಲವರು ಇರುತ್ತೆ. ಕೆಲವ್ರಿಗೆ ನಿಜ ಹೇಳಬೇಕು ಅಂದರೆ ಇವತ್ತೊಂದು ದಿವಸ ಏನೋ ಸಣ್ಣ ಪಣ್ಣ ದುಡ್ಡಾದರೆ ಪರವಾಗಿಲ್ಲ, ಜ್ಯೋತಿಷ್ಯ ಅನ್ನೋದ್ರಲ್ಲಿ ಕೂಡ ಭಾಳಷ್ಟು ದೊಡ್ಡ ರೀತಿಯಲ್ಲಿ ಬೆಳೆದು ಬಿಟ್ಟು ಭಾಳಷ್ಟು ದೊಡ್ಡ ರೀತಿಯಲ್ಲಿ ನಾನು ದುಡ್ಡು ಮಾಡಿಬಿಡ್ತೀನಿ ನಾವು ಮನೋಭಾವ ಇರೋ ಜ್ಯೋತಿಷ್ಯ ಹತ್ರಕ್ಕೆ ಹೋದಾಗ ಅವ್ರು ಹೆದರ್ತಾರೆ. ನಿಮ್ಮಲ್ಲಿ ಬಂದಾಗ ಆ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥ ರೀತಿ ಮತ್ತು ನಿಮ್ಮ ಹತ್ರ ಬಂದಾಗ ಸುಲಭವಾಗಿ ನಾನು ನೆಮ್ಮದಿಯಾಗಿ ಭಾಳ ಸಂತೋಷವಾಗಿ ಹೋದೆ ಅನ್ನೋ ಇದನ್ನು ನನ್ನ ಪ್ರಕಾರ ನಡೆಸ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಅವರವರ ಈ ಒಂದು ದೋಷಗಳನ್ನು ಯಾವ್ಯಾವ ರೀತಿಯಲ್ಲಿ ನೀವು ಜಾತಕ ನೋಡಿ ಹೇಳ್ಬೋದು. ಈಗ ನಾನು ಮಹಾನ್ ಅನ್ನುವಂಥದ್ದು ಅದು ತನುಭಾವದಲ್ಲೇ ಗೊತ್ತಾಗುತ್ತೆ. ಮೊದಲನೇ ಮನೆ ಲಗ್ನ ಏನಿದೆ, ಮೇಷ ಲಗ್ನಕ್ಕೆ ಒಂದು ಸ್ವಭಾವ ಇರುತ್ತೆ, ವೃಷಭ ಲಗ್ನಕ್ಕೆ ಒಂದು ಸ್ವಭಾವ ಇರುತ್ತೆ. ಈ ರೀತಿ 12 ಲಗ್ನಗಳಿಗೆ 12 ಸ್ವಭಾವ ದೋಷಗಳಿರುತ್ತೆ. ನಾನು ನಿಮ್ಮ ಜಾತಕವನ್ನು ನೋಡಿದಾಗ ನಾನು ನಿಮಗೆ ಹೇಳಿಬಿಡ್ತೇನೆ, ನಿಮಗೆ ಬಹಳ ಒಳ್ಳೆಯದು ಯಾವುದು ಮತ್ತು ನಿಮ್ಮಲ್ಲಿರುವಂತಹ ದೋಷಗಳು ಏನೇನು ಅಂತ ನಾನು ಖಂಡಿತವಾಗ್ಲೂ ಬಹಳ ಸುಲಭವಾಗಿ ಹೇಳ್ತೇನೆ. ಇನ್ನೊಂದು ವಿಷಯ ಏನು ಅಂತಂದರೆ, ಪರಿಹಾರಕ್ಕೆ ಬಂದಾಗ ಎಲ್ಲರ ಹತ್ರ ಹಣ ಇರೋದಿಲ್ಲ. ಹಾಗಂತ ಬಡವರಾಗಿ ಹುಟ್ಟಿದವರಿಗೆ ಪರಿಹಾರಕ್ಕೆ ಅಧಿಕಾರ ಇಲ್ಲ ಅನ್ನೋದಲ್ಲ. ಭಗವಂತ ಏನು ಹೇಳಿದ್ದಾನೆ, ಭಗವದ್ಗೀತೆಯಲ್ಲಂತೂ ಹೇಳಿದ್ದಾನೆ, ನೀನು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಃ ಅಶ್ನಾಮಿ ಪ್ರಯತಾತ್ಮ. ನೀನು ಪ್ರಯತ್ನ ಪಡ್ತಾ ಇದೀಯಾ, ನಿನಗೆ ಭಕ್ತಿ ಇದೆಯಾ, ಇತ್ತು ಅಂತಂದರೆ ನೀನು ಕೊಟ್ಟಂತಹ ಒಂದೇ ಒಂದು ಪತ್ರವನ್ನಾಗಲಿ, ಒಂದು ಸಣ್ಣ ಪುಷ್ಪವನ್ನಾಗಲಿ ಅಥವಾ ನೀರನ್ನಾಗಲಿ ನಾನು ತಗೊಂಡು ಬಹಳ ಸಂತೋಷ ಪಡ್ತೇನೆ ನಿನ್ನ ಭಕ್ತಿಯಿಂದ ಅಂತ ಹೇಳ್ತಾನೆ. ಪರಿಹಾರಕ್ಕೆ ಎಲ್ಲರಿಗೂ ಅಧಿಕಾರ ಇದ್ದೇ ಇದೆ. ಹೀಗಾಗಿ ಪರಿಹಾರವನ್ನು ನಾವು ಬಹಳ ಕೃತಯುಗದಲ್ಲಿ ಮಾಡಿದಷ್ಟು ಸರಿಯಾಗಿ ಮಾಡಲಿಕ್ಕೆ ಹೊರಟಾಗ ಬಹಳ ಖರ್ಚು ಹೆಚ್ಚಾಗುತ್ತೆ ನಮಗೆ. ಪರಿಶುದ್ಧತೆಗೆ ನಾವು ಅತೀ ಮುಖ್ಯವಾದಂತಹ ಆದ್ಯತೆಯನ್ನು ಕೊಟ್ಟಾಗ ಆ ರೀತಿ ಮಾಡಲಿಕ್ಕೆ ಹೋದಾಗ ಬಹಳ ಖರ್ಚು ವೆಚ್ಚ ಆಗತ್ತೆ. ಸಣ್ಣ ಪುಟ್ಟದಾಗಿ ಭಕ್ತಿಯಿಂದ ಪರಿಹಾರಗಳನ್ನು ನಾವು ಮಾಡ್ಕೋಬಹುದು, ಹೋಮ ಇತ್ಯಾದಿಗಳನ್ನು ಮಾಡಬಹುದು. ಇನ್ನು ದೋಷಗಳಿಗೆ ಪರಿಹಾರ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಸ್ವಭಾವದಲ್ಲಿರುವ ದೋಷಗಳನ್ನು ನಾವು ಪರಿಹಾರ ಮಾಡಿಕೊಂಡಾಗ ಸಮಸ್ಯೆಗಳಿಗೆ ಎಷ್ಟೊಂದು ಪರಿಹಾರ ನಮಗೆ ಸಿಗತ್ತೆ. ಸ್ವಭಾವ ದೋಷಗಳನ್ನು ನಾವು ಅರಿತುಕೊಳ್ಳಬೇಕು. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಭಗವದ್ಗೀತಾ ಪಾರಾಯಣ ಮತ್ತು ಭಾಗವತ ಪಾರಾಯಣ ಮಾಡೋದ್ರಿಂದ ಆಗುವಂತಹ ಪರಿಹಾರಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ, ಅದನ್ನು ನಾವು ಬಾಯಲ್ಲಿ ಹೇಳೋದಕ್ಕೂ ಬರೋದಿಲ್ಲ. ಹೀಗಾಗಿ ಅದರ ಅನುಷ್ಠಾನವನ್ನು, ಅದರ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಬಹುದು. ಅದು ಬಹಳ ಸುಲಭವಾದಂತಹ ಮಾರ್ಗ. ಆದರೆ ಬೇಗ ಬೇಕು ಅಂತಂದರೆ ಆವಾಗ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಲೇಬೇಕಾಗತ್ತೆ. ಹೀಗಾಗಿ ಈ ರೀತಿ ಎಲ್ಲ ರೀತಿಯಲ್ಲೂ ಪರಿಹಾರಗಳನ್ನು, ಅನೇಕ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಮುಟ್ಟುವಂತಹ ಪರಿಹಾರಗಳನ್ನು ನಾವು ಖಂಡಿತವಾಗ್ಲೂ ಇಲ್ಲಿ ಸೂಚಿಸ್ತೇವೆ. ಯಾವ ಭಯವೂ ಇಲ್ಲ, ಆಗುವಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ನೋಡಿ ಜ್ಞಾನಶ್ರೀ ಅವರೇ, ಈಗ ನೀವು ಹೇಳಿದ್ರಿ ನಿಮ್ಮಲ್ಲಿ ಬರ್ತಕ್ಕಂಥವ್ರಿಗೆ ಒಂದು ಸಹೋದರ ಸಹೋದರಿಯರಂತೆ ನಮ್ಮ ಮನೆಯ ಒಂದು ತೊಂದರೆ ಇದು, ಈ ತೊಂದರೆಗೆ ನಾನು ಪರಿಹಾರ ಕೊಡಬೇಕು ಅನ್ನೋ ಒಳ್ಳೆಯ ಮನೋಭಾವ ನಿಮ್ಮಲ್ಲಿದೆ. ತುಂಬ ಸಂತೋಷ. ಈಗ ಜಾತಕ ಹಿಡ್ಕೊಂಬರ್ತಾರೆ, ನೀವು ಪರಿಶೀಲನೆ ಮಾಡ್ತೀರಾ. ಅವ್ರ ಹತ್ರ ಜಾತಕನೇ ಇಲ್ಲಪ್ಪ, ಅವರೇನು ಮಾಡಬೇಕು? ಅದಕ್ಕೂ ಮಾರ್ಗಗಳಿದೆ. ಜಾತಕವನ್ನು ನಾವು ಬರೆಯಬಹುದು. ಕೆಲವೊಂದು ಅವರ ಸ್ವಭಾವದಿಂದ ಮತ್ತು ಅವರ ಜೀವನದಲ್ಲಿ ಆದಂತಹ ಘಟನೆಗಳ ಮೂಲಕದಿಂದ ನಾವು
ಲಗ್ನಾದಿಗಳನ್ನು ಪತ್ತೆ ಹಚ್ಚಿ ಅದರ ಪ್ರಕಾರ ನಕ್ಷತ್ರ ರಾಶಿಯನ್ನು ಪತ್ತೆ ಹಚ್ಚಬಹುದು. ಇಲ್ಲ ಪ್ರಶ್ನೆ ಮಾರ್ಗದಿಂದ ಆರೂಢ ಲಗ್ನ ಅಂತ ಹೇಳ್ತೇವೆ. ಅವರು ಯಾವ ಹೊತ್ತಿಗೆ ಬಂದಿದ್ರು, ಏನನ್ನು ಕೇಳ್ತಾ ಇದ್ದಾರೆ, ಇದನ್ನು ನೋಡಿ ಕೂಡ ಆ ಫಲವು ಆಗತ್ತೋ ಇಲ್ಲವೋ, ಯಾವಾಗ ಆಗುತ್ತೆ, ಎಷ್ಟರ ಮಟ್ಟಿಗಾಗತ್ತೆ, ಇದೆಲ್ಲವನ್ನು ಕೂಡ ನಾವು ಖಂಡಿತವಾಗ್ಲೂ ಅವರಿಗೆ ಸೂಚನೆ ಮಾಡಬಹುದು. ಇದು ನಿಮ್ಮ ಒಂದು ಸರಳತೆ, ನಿಮ್ಮ ಒಂದು ಒಳ್ಳೆತನ ಎಲ್ಲ ವೀಕ್ಷಕರು ಖಂಡಿತವಾಗ್ಲೂ ಪ್ರಯೋಜನ ಪಡ್ಕೊಳ್ಳಿ, ಪರಿಹಾರ ಮಾಡಿಕೊಳ್ಳಿ. ದೋಷ ಇದ್ದೇ ಇರುತ್ತೆ, ದೋಷಕ್ಕೆ ಪರಿಹಾರನೂ ಇದ್ದೇ ಇರುತ್ತೆ. ರೋಗ ಇರುತ್ತೆ, ರೋಗಕ್ಕೆ ಔಷಧಿನೂ ಇರುತ್ತೆ, ಅದಕ್ಕೆ ವೈದ್ಯ ಕೊಡ್ತಾರೆ. ಆ ರೀತಿ ನೀವು ಇದನ್ನು ಕೊಡ್ತೀನಿ, ಎಲ್ಲ ಸರಳವಾಗಿ ಕೊಡ್ತೀನಿ ಅಂದಿದ್ದೀರಾ. ನಮ್ಮ ವೀಕ್ಷಕರಿಗೆ ನಿಜವಾಗ್ಲೂ ಭಾಳ ಅದನ್ನು ಅನುಕೂಲ ಆಗಲಿ, ಅನುಕೂಲಗಳನ್ನು ಪಡ್ಕೊಳ್ಳಿ ಅಂತೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.